ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ವಿಷ ಕೊಡಿ ಸಾರ್ ವಿಷ. ನಾನು ಕೀರ್ತಿಶ್ರೀ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತ್ತು. ಆದರೆ ಇದನ್ನ ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ದರ್ಶನ್ಗೆ ನೀಡಿದ್ದ ಜಾಮೀನು ರದ್ದುಗೊಳಿಸಿತ್ತು. ಇದಾದ ಬಳಿಕ ದರ್ಶನ್ ಜೈಲು ಪಾಲಾಗಿದ್ರು. ಮಂಗಳವಾರ ಸೆಷನ್ ಕೋರ್ಟ್ನಲ್ಲಿ ಕೊಲೆ ಮೇಲ್ವಿಚಾರಣೆಯಲ್ಲಿ ದರ್ಶನ್ ಮನವಿ ಕೇಳಿ ಜಡ್ಜ್ ಶಾಕ್ ಆಗಿದ್ದಾರೆ. ಏನದು ಅಂತ ಈ ಸ್ಟೋರಿ ನೋಡಿ. ಸರ್, ನನಗೆ ವಿಷ ಕೊಟ್ಬಿಡಿ, ಈ ನರಕಯಾತನೆ ಅನುಭವಿಸಕ್ಕಾಗ್ತಾ ಇಲ್ಲ. ಅದರ ಬದಲು ವಿಷ ಕೊಟ್ರೆ ನೆಮ್ಮದಿಯಾಗಿರ್ತೀನಿ. ಇದು ಜಡ್ಜ್ ಎದುರು ದರ್ಶನ್ ಮಾಡಿರೋ ಮನವಿ. ದರ್ಶನ್ ಮನವಿ ಕೇಳಿ ಕೋರ್ಟ್ನಲ್ಲಿ ನೆರೆದಿದ್ದವರು ಮಾತ್ರವೇ ಅಲ್ಲ, ವಿಚಾರಣೆ ನಡೆಸುತ್ತಿದ್ದ ಜಡ್ಜ್ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ದರ್ಶನ್ ಏನು ಮನವಿ ಮಾಡ್ತಿದ್ದಾರೆ ಅನ್ನೋದು ಅರ್ಥವಾಗದೆ ನ್ಯಾಯಾಧೀಶರು ಅವಕ್ಕಾಗಿದ್ದಾರೆ. ವಿಷ ಕೊಡುವಂತೆ ಜಡ್ಜ್ಗೆ ಮನವಿ ಮಾಡಿದ ದರ್ಶನ್ ಮನವಿ ಕೇಳಿ ಶಾಕ್ ಆದ ನ್ಯಾಯಾಧೀಶರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ದರ್ಶನ್ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಹಕ್ಕಿಯಾಗಿದ್ದಾರೆ. ಮಂಗಳವಾರ ಕೊಲೆ ಪ್ರಕರಣದಲ್ಲಿ ಆರೋಪಗಳನ್ನ ಹೊರಿಸಬೇಕಿತ್ತು. ಈ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೊಲೆ ಪ್ರಕರಣದ ಆರೋಪಿಗಳನ್ನ 64ನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು. ಪರಪ್ಪನ ಅಗ್ರಹಾರದ ಜೈಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಹಾಜರುಪಡಿಸಲಾಗಿತ್ತು. ವಿಚಾರಣೆ ಆರಂಭವಾಗುತ್ತಲೇ ದರ್ಶನ್, ನಾನು ಇಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದೇನೆ, ಇದರ ಬದಲು ನನಗೊಬ್ಬನಿಗೆ ವಿಷ ಕೊಟ್ಟುಬಿಡಿ ಅಂತ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ರು. ದರ್ಶನ್ ಮನವಿ ಕೇಳಿ ನ್ಯಾಯಾಧೀಶರು ಶಾಕ್ ಆಗಿದ್ದಾರೆ. ಸೂರ್ಯನ ಬೆಳಕು ನೋಡಿ ಹಲವು ದಿನಗಳಾಗಿವೆ. ಕೈಗಳಲ್ಲಿ ಫಂಗಸ್, ವಾಸನೆ ಬರ್ತಿವೆ ಬಟ್ಟೆಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ವಿಚಾರಣೆ ಸಂಪೂರ್ಣವಾಗಿದೆ. ಪೊಲೀಸರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಕೂಡ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ಆರೋಪಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಆರೋಪ ಹೊರಿಸುವ ಪ್ರಕ್ರಿಯೆ ನಡೆಯಬೇಕಿದೆ. ಈ ಕಾರಣಕ್ಕೆ ನಟ ದರ್ಶನ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿತ್ತು. ಈ ವೇಳೆ ತನ್ನ ದಯನೀಯ ಸ್ಥಿತಿಯ ಕುರಿತು ದರ್ಶನ್ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಸಲು ಪ್ರಯತ್ನಿಸಿದ್ರು. ತಾನು ಜೈಲು ಪಾಲಾದ ನಂತರ ಸೂರ್ಯನ ಬೆಳಕನ್ನೇ ನೋಡಿಲ್ಲ, ಇದರಿಂದಾಗಿ ಕೈಗಳಿಗೆ ಫಂಗಸ್ ಆಗಿದೆ, ಜೊತೆಗೆ ತಾನು ಧರಿಸುವ ಬಟ್ಟೆಗಳು ವಾಸನೆ ಬರಲು ಆರಂಭಿಸಿವೆ ಅಂತ ಅವಲತ್ತುಕೊಂಡಿದ್ದಾರೆ. ದರ್ಶನ್ ಮನವಿಯನ್ನ ತಿರಸ್ಕರಿಸಿದ ನ್ಯಾಯಾಧೀಶರು, ಕಾನೂನಿನಲ್ಲಿ ಇದಕ್ಕೆಲ್ಲ ಅವಕಾಶ ಆಗಲ್ಲ ಎಂದ ಜಡ್ಜ್.
ಇನ್ನು ದರ್ಶನ್ ಮನವಿ ಕೇಳಿ ನ್ಯಾಯಾಧೀಶರು ಶಾಕ್ ಆಗಿದ್ರು. ಆರಂಭದಲ್ಲಿ ದರ್ಶನ್ ಏನ್ ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗದೆ ನ್ಯಾಯಾಧೀಶರು ಅವಕ್ಕಾಗಿದ್ರು. ಕೊನೆಗೆ ದರ್ಶನ್ ಏನ್ ಹೇಳ್ತಿದ್ದಾರೆ ಅನ್ನೋದು ನ್ಯಾಯಾಧೀಶರಿಗೆ ಮನವರಿಕೆ ಆಗಿತ್ತು. ಪ್ರತಿಯೊಂದಕ್ಕೂ ಕೋರ್ಟ್ ನಿರ್ದೇಶನ ಬೇಕು ಅಂತ ಜೈಲಾಧಿಕಾರಿಗಳು ಹೇಳ್ತಿದ್ದಾರೆ. ಇದರಿಂದಾಗಿ ತನಗೆ ಭಾರೀ ಹಿಂಸೆ ಆಗ್ತಿದೆ ಅಂತ ದರ್ಶನ್ ಹೇಳಿದ್ರು. ಕೊನೆಗೆ ದರ್ಶನ್ ಮನವಿ ತಿರಸ್ಕರಿಸಿದ ನ್ಯಾಯಾಧೀಶರು, ಕಾನೂನಿನಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ, ನೀವು ಈ ರೀತಿಯಾಗಿ ಹೇಳಬಾರದು ಅಂತ ದರ್ಶನ್ಗೆ ತಿಳುವಳಿಕೆ ಮೂಡಿಸಿದ್ರು. ಇಷ್ಟಕ್ಕೂ ದರ್ಶನ್ ನ್ಯಾಯಾಧೀಶರಿಗೆ ಏನ್ ಮನವಿ ಮಾಡಿದ್ರು, ಅದಕ್ಕೆ ನ್ಯಾಯಾಧೀಶರು ಏನ್ ಉತ್ತರ ಕೊಟ್ರು ಅಂತ ನೋಡೋಣ ಬನ್ನಿ. ಸೂರ್ಯನ ಬಿಸಿಲು ನೋಡಿ ಬಹಳ ದಿನವಾಗಿದೆ ಸ್ವಾಮಿ. ಕೈಯಲ್ಲಿ ಫಂಗಸ್ ಆಗಿದೆ, ಬಟ್ಟೆಗಳು ವಾಸನೆ ಬರುತ್ತಿವೆ. ಇದರ ಬದಲು ನನಗೆ ವಿಷ ಕೊಟ್ಟು ಬಿಡಿ ಸ್ವಾಮಿ. ನೀವು ಈ ರೀತಿ ಎಲ್ಲ ಹೇಳುವಂತಿಲ್ಲ. ಜೈಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುತ್ತೇವೆ. ಸೂರ್ಯನ ಕಿರಣಗಳನ್ನ ನೋಡಿ ಹಲವಾರು ದಿನಗಳು ಕಳೆದಿವೆ. ಜೈಲಾಧಿಕಾರಿಗಳು ಪ್ರತಿಯೊಂದಕ್ಕೂ ಕೋರ್ಟ್ ನಿರ್ದೇಶನ ಬೇಕು ಅಂತಿದ್ದಾರೆ ಅಂತ ದರ್ಶನ್ ಅವಲತ್ತುಗೊಂಡಿದ್ರು. ಕೊನೆಗೆ ದರ್ಶನ್ ಅವಸ್ಥೆಯನ್ನ ನೋಡಿ ನ್ಯಾಯಾಧೀಶರಿಗೂ ಕನಿಕರ ಹುಟ್ಟಿದೆ. ದರ್ಶನ್ ಮನವಿ ಆಲಿಸಿದ ನ್ಯಾಯಾಧೀಶರು ಜೈಲು ಕೈಪಿಡಿಯಂತೆ ದರ್ಶನ್ಗೆ ಯಾವ ಸೌಲಭ್ಯ ನೀಡಬಹುದೋ ಎಲ್ಲವನ್ನ ನೀಡಿ ಅಂತ ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಅಲ್ಲದೆ ದರ್ಶನ್ ಆರೋಗ್ಯವನ್ನ ದೃಷ್ಟಿಯಲ್ಲಿಟ್ಕೊಂಡು ಜೈಲು ಆವರಣದಲ್ಲಿ ವಾಕಿಂಗ್ ಮಾಡಲು ಅವಕಾಶ ನೀಡಿದ್ದಾರೆ. ಈ ಮೂಲಕ ದರ್ಶನ್ಗೆ ಅಲ್ಪ ಮಟ್ಟಿನ ರಿಲೀಫ್ ಸಿಕ್ಕಂತಾಗಿದೆ. ಖೈದಿಗಳಿಗೆ ಸಿಗುವ ಸವಲತ್ತುಗಳನ್ನು ನೀಡುವಂತೆ ನಿರ್ದೇಶನ, ಹಾಸಿಗೆ, ದಿಂಬು, ತಟ್ಟೆಯ ಸೌಲಭ್ಯ ಒದಗಿಸಲು ಸೂಚನೆ. ದರ್ಶನ್ಗೆ ಜೈಲು ಆವರಣದಲ್ಲಿ ವಾಕಿಂಗ್ ಮಾಡಲು ಅವಕಾಶ ನೀಡಿದ ನ್ಯಾಯಾಧೀಶರು ಖೈದಿಗಳಿಗೆ ಸಿಗುವ ಎಲ್ಲಾ ಸಾಮಾನ್ಯ ಸವಲತ್ತುಗಳನ್ನು ಒದಗಿಸುವಂತೆ ಜೈಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ರಾಜಾತಿಥ್ಯ ನೀಡಬೇಡಿ ಅಂತ ಹೇಳಿದೆ. ಅದರ ಹೊರತಾಗಿ ಸಾಮಾನ್ಯ ಖೈದಿಗಳಿಗೆ ನೀಡುವ ಸೌಲಭ್ಯ ನೀಡಬಾರದು ಅಂತ ಹೇಳಿದ್ಯಾ ಅಂತ ಜೈಲಾಧಿಕಾರಿಗಳನ್ನ ಪ್ರಶ್ನಿಸಿದ್ರು. ಕೊನೆಗೆ ಸಾಮಾನ್ಯ ಖೈದಿಗಳಿಗೆ ಸಿಗೋ ಎಲ್ಲಾ ಸೌಲಭ್ಯಗಳನ್ನ ದರ್ಶನ್ಗೆ ಕೊಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಜೊತೆಗೆ ಹೆಚ್ಚುವರಿ ಹಾಸಿಗೆ, ದಿಂಬು, ತಟ್ಟೆಯ ಸೌಲಭ್ಯ ನೀಡುವಂತೆಯೂ ನಿರ್ದೇಶನ ನೀಡಿದ್ದಾರೆ. ಹೀಗಾಗಿ ಇಷ್ಟು ದಿನ ಜೈಲಲ್ಲಿ ನರಕಯಾತನೆ ಅನುಭವಿಸುತ್ತಿದ್ದ ದರ್ಶನ್ಗೆ ಸ್ವಲ್ಪ ರಿಲೀಫ್ ಸಿಕ್ಕಿದ್ದು ಜೈಲಿನಲ್ಲಿ ನಿರಾಳವಾಗಿ ಉಸಿರಾಡುವಂತಾಗಿದೆ. ದರ್ಶನ್ಗೆ ಬಿಗ್ ರಿಲೀಫ್ ನೀಡಿದ ನ್ಯಾಯಾಲಯ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಸರ್ಕಾರದ ಅರ್ಜಿ ವಜಾ. ದರ್ಶನ್ಗೆ ಮಂಗಳವಾರ ಬಿಗ್ ರಿಲೀಫ್ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಬಾರಿ ಅರೆಸ್ಟ್ ಆಗಿದ್ದಾಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ ದರ್ಶನ್ ಅಲ್ಲಿ ರೌಡಿ ಶೀಟರ್ಗಳ ಸಖ್ಯ ಬೆಳೆಸಿದ್ರು. ಇದು ಬಯಲಾಗಿ ಕೊನೆಗೆ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿದ ಬಳಿಕ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಈಗಲೂ ದರ್ಶನ್ ರೌಡಿ ಶೀಟರ್ಗಳ ಸಂಪರ್ಕ ಬೆಳೆಸಬಹುದು. ಹೀಗಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಅವಕಾಶ ಕೊಡಿ ಅಂತ ಸರ್ಕಾರ ಅರ್ಜಿ ಸಲ್ಲಿಸಿತ್ತು.
ಸರ್ಕಾರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಂಗಳವಾರಕ್ಕೆ ತೀರ್ಪು ಕಾಯ್ದಿರಿಸಿತ್ತು. ಸರ್ಕಾರದ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ದರ್ಶನ್ ಪರವಾಗಿ ಹಿರಿಯ ವಕೀಲ ಸಂದೀಪ್ ಚೌಟಾ ವಾದ ಮಂಡಿಸಿದ್ರು. ಯಾವುದೇ ಕಾರಣಕ್ಕೂ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ವರ್ಗಾಯಿಸಬಾರದು. ಸರ್ಕಾರಿ ಪರ ವಕೀಲರು ಯಾವುದೇ ಸಕಾರಣಗಳನ್ನ ನೀಡದೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಇದಕ್ಕೆ ನ್ಯಾಯಾಲಯ ಆಸ್ಪದ ನೀಡಬಾರದು. ಇನ್ನೇನು ಆರೋಪ ಹೊರಿಸುವ ಪ್ರಕ್ರಿಯೆ ಆರಂಭವಾಗಲಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ವಿಚಾರಣೆಗೆ ತೊಂದರೆಯಾಗುತ್ತೆ ಅಂತ ವಾದಿಸಿದ್ರು. ಈ ವಾದಕ್ಕೆ ಪುರಸ್ಕಾರ ನೀಡಿರೋ ನ್ಯಾಯಾಲಯ ಸರ್ಕಾರದ ಅರ್ಜಿಯನ್ನ ವಜಾ ಮಾಡಿದೆ. ಈ ಮೂಲಕ ದರ್ಶನ್ಗೆ ಬಿಗ್ ರಿಲೀಫ್ ನೀಡಿದೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ನಟ ದರ್ಶನ್ ಇಂದಿನ ಪರಿಸ್ಥಿತಿಗೆ ಅವರೇ ಕಾರಣ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾಗ ನಡೆದುಕೊಂಡಿದ್ದ ರೀತಿ, ಜೈಲಿನಲ್ಲಿ ಸಿಕ್ಕಿದ್ದ ರಾಜಾತಿಥ್ಯ ಎಲ್ಲವೂ ಅವರಿಗೆ ಮುಳುವಾಗಿದೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾಗ ರೌಡಿ ಶೀಟರ್ಗಳ ಜೊತೆಗಿನ ಸಹವಾಸ ದರ್ಶನ್ಗೆ ಈ ಪರಿಸ್ಥಿತಿ ತಂದುಬಿಟ್ಟಿದೆ. ಇಂದಿನ ಪರಿಸ್ಥಿತಿ ಬರಲು ಸ್ವಯಂಕೃತ ಅಪರಾಧ ಕಾರಣ ಆಗಿದೆ. ದರ್ಶನ್ ಮಾಡಿಕೊಂಡ ಎಡವಟ್ಟು ಹೇಗೆ ಮುಳುವಾಯ್ತು ಅಂತ ಹೇಳ್ತೀವಿ. ದರ್ಶನ್ಗೆ ಇಂದಿನ ಪರಿಸ್ಥಿತಿ ಬರಲು ಅವರೇ ಕಾರಣ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾಗ ಈಗಿನಂತೆ ಇದ್ದಿದ್ರೆ ಯಾವ ತೊಂದರೆನೂ ಇರ್ತಿರ್ಲಿಲ್ಲ. ಮರ್ಡರ್ ಕೇಸ್ನಲ್ಲೂ ಜೈಲು ಸೇರಿದ್ದಾಗ ಆತ ನಡೆದುಕೊಂಡ ರೀತಿ, ಜೈಲಿನಲ್ಲಿ ರೌಡಿ ಶೀಟರ್ಗಳ ಸಂಘ ಬೆಳೆಸಿದ್ದು ದರ್ಶನ್ಗೆ ಮುಳುವಾಗಿದೆ. ಈಗ ಸಣ್ಣ ಸೌಲಭ್ಯ ಪಡಿಬೇಕಾದ್ರೂ ಜೈಲಿಂದ ನಿರ್ದೇಶನ ಸಿಗಬೇಕಿದೆ. ದರ್ಶನ್ ಇಂದಿನ ಪರಿಸ್ಥಿತಿ ತಂದುಕೊಂಡಿದ್ದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಜೂನ್ 8, 2024 ಶನಿವಾರ. ಸಮಯ ಬೆಳಿಗ್ಗೆ ಸುಮಾರು 10 ಗಂಟೆ. ಬೆಂಗಳೂರಿನ ಸುಮನಹಳ್ಳಿಯ ಬಳಿಯ ರಾಜಕಾಲುವೆ ಬಳಿ ಒಂದು ಅಪರಿಚಿತ ಮೃತದೇಹ ಪತ್ತೆಯಾಗಿತ್ತು. ಅಲ್ಲೇ ಹತ್ತಿರದಲ್ಲಿದ್ದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ರಾಜಕಾಲುವೆ ಬಳಿ ಮೃತದೇಹ ನೋಡಿದ್ರು. ಬೀದಿ ನಾಯಿಗಳು ಮೃತದೇಹವನ್ನ ಕಚ್ಚಿ ತಿನ್ನುತ್ತಿದ್ವು. ಅವುಗಳನ್ನ ಓಡಿಸಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮಾಹಿತಿ ನೀಡಿದ. ಪೊಲೀಸರು ಬಂದು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ರು. ಜೂನ್ 9ರಂದು ಕಾಮಾಕ್ಷಿಪಾಳ್ಯ ಠಾಣೆಗೆ 4 ಎಂಟ್ರಿ. ಹಣಕಾಸು ವಿಚಾರಕ್ಕೆ ಕೊಲೆ ಎಂದು 4 ಸರೆಂಡರ್. ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆ ನಡೆಸುತ್ತಿದ್ರು. ಅವರಿಗೆ ಆರಂಭದಲ್ಲಿ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಅನ್ನೋ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಯಾರೋ ಅಪರಿಚಿತ ವ್ಯಕ್ತಿ ಸತ್ತಿದ್ದಾನೆ ಅಂತ ವಿವಿಧ ಠಾಣೆಗಳಿಗೆ ಮಾಹಿತಿ ನೀಡಿ ತನಿಖೆ ನಡೆಸುತ್ತಿದ್ರು. ಹೀಗಿದ್ದಾಗ ಜೂನ್ 9ರ ಭಾನುವಾರ ಕಾಮಾಕ್ಷಿಪಾಳ್ಯ ಠಾಣೆಗೆ 4 ವ್ಯಕ್ತಿಗಳು ಎಂಟ್ರಿ ಕೊಟ್ಟಿದ್ರು. ಸರ್, ನಿನ್ನೆ ಸಿಕ್ಕಿದ್ದ ಅಪರಿಚಿತ ಶವವನ್ನ ಕೊಂದು ಬಿಸಾಡಿದ್ದು ನಾವು. ಹಣಕಾಸು ವಿಚಾರಕ್ಕೆ ಜಗಳವಾಗಿ ಕೊಲೆ ಮಾಡಿದ್ದೀವಿ ಅಂತ ಹೇಳಿದ್ರು. ಆರಂಭದಲ್ಲಿ ಪೊಲೀಸರು ಇದನ್ನ ನಂಬಿದ್ರು. ಆದ್ರೆ 4ರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಾಗ ಅಸಲಿ ಸತ್ಯ ಹೊರಬಂದಿತ್ತು. 4ರ ಪ್ರತ್ಯೇಕ ವಿಚಾರಣೆ ಹೊರಬಂದಿತ್ತು ಅಸಲಿಯತ್ತು. ದರ್ಶನ್ ಹೆಸರು ಕೇಳಿ ಬರ್ತಿದ್ದಂತೆ ಪೊಲೀಸರು ಅಲರ್ಟ್. ಅಪರಿಚಿತ ವ್ಯಕ್ತಿಯನ್ನ ಕೊಂದಿದ್ದು ನಾವೇ ಅಂತ ಹೇಳಿಕೊಂಡು 4 ಸರೆಂಡರ್ ಆಗಿದ್ರು. ಅವರ ಪ್ರತ್ಯೇಕ ವಿಚಾರಣೆ ನಡೆಸಿದಾಗ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡಿದ್ರು. ಹೀಗೆ ಒಬ್ಬರ ಹೇಳಿಕೆಗೂ ಮತ್ತೊಬ್ಬರ ಹೇಳಿಕೆಗೂ ತಾಳೆಯಾಗದಿದ್ದಾಗ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಆರಂಭಿಸಿದ್ರು. ಆಗ ಮೊದಲಿಗೆ ಹೊರ ಬಂದಿದ್ದು ಪಟ್ಟಣಗೆರೆ ವಿನಯ್ ಹೆಸರು. ಅವನ ಹೆಸರು ಹೊರ ಬರ್ತಿದ್ದಂತೆ ಪೊಲೀಸರು ಅವನನ್ನ ಎತ್ತಾಕಿಕೊಂಡು ಬಂದಿದ್ರು. ಅವರಿಗೆ ಸರಿಯಾಗಿ ರುಬ್ಬಿದಾಗ ದರ್ಶನ್ ಹೆಸರು ಬಾಯ್ಬಿಟ್ಟಿದ್ದ. ಯಾವಾಗ ಕೇಸ್ನಲ್ಲಿ ದರ್ಶನ್ ಹೆಸರು ಕೇಳಿಬಂತು ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು.
ಆಗ ಕಮಿಷನರ್ ಆಗಿದ್ದ ಬಿ ದಯಾನಂದ್ಗೆ ವಿಷಯ ಮುಟ್ಟಿಸಿದ್ರು. ತಕ್ಷಣ ದರ್ಶನ್ ಬಂಧನಕ್ಕೆ ಕಮಿಷನರ್ ಸೂಚನೆ ನೀಡಿದ್ರು. ಮೈಸೂರಿನಲ್ಲಿ ದರ್ಶನ್ ಬಂಧಿಸಿ ಬೆಂಗಳೂರಿಗೆ ಶಿಫ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಏಟು. ದರ್ಶನ್ ಹೆಸರು ಹೊರಬರ್ತಿದ್ದಂತೆ ಎಸಿಪಿ ಚಂದನ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ನೇತೃತ್ವದ ತಂಡ ಮೈಸೂರಿಗೆ ತೆರಳಿತ್ತು. ಜೂನ್ 10ರ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಮೈಸೂರಿನ ಜಿಮ್ ಒಂದರ ಬಳಿ ದರ್ಶನ್ ವಶಕ್ಕೆ ಪಡೆದಿದ್ರು. ಜಾಸ್ತಿ ಸೀನ್ ಮಾಡಿದ್ರೆ ತಮ್ಮದೇ ಸ್ಟೈಲ್ನಲ್ಲಿ ಎತ್ತಾಕೊಂಡು ಹೋಗ್ತೀವಿ, ಸೈಲೆಂಟ್ ಆಗಿ ಜೀಪ್ ಹತ್ತಿದ್ರೆ ಸರಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಬಳಿಕ ಯಾವುದೇ ಪ್ರತಿರೋಧ ಒಡ್ಡದೆ ದರ್ಶನ್ ಜೀಪ್ ಹತ್ತಿದ್ದ. ಅಲ್ಲಿಂದ ನೇರವಾಗಿ ಆತನನ್ನ ಬೆಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸಿದ್ರು. ಬಳಿಕ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆರೋಪಿ ನಂಬರ್ 2 ಅಂತ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ದರ್ಶನ್ಗೆ ಮುಳುವಾಯ್ತು ಅದೊಂದೇ ಒಂದು ಫೋಟೋ. ರೌಡಿ ಶೀಟರ್ಗಳ ಸಂಗ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ ದಾಸ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ ದರ್ಶನ್ ಅಲ್ಲಿಯೂ ತಮ್ಮ ಗತ್ತು, ಗೈರತ್ತು, ದೌಲತ್ತು ಮೆರೆದಿದ್ರು. ಜೈಲಲ್ಲಿ ಕೊಲೆ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಕೊಂಡಿದ್ದಿದ್ರೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಜೈಲಲ್ಲಿ ರೌಡಿ ಶೀಟರ್ಗಳ ಸಂಘ ಮಾಡಿದ್ರು. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಜೈಲಲ್ಲಿ ಸಿಗರೇಟ್ ಸೇತ್ತಿರೋ ಫೋಟೋ ಒಂದು ವೈರಲ್ ಆಗಿತ್ತು. ಅದೊಂದೇ ಒಂದು ಫೋಟೋ ದರ್ಶನ್ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ. ಫೋಟೋ ವೈರಲ್ ಆದ ಬಳಿಕ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು. ಅವರಿಗೆ ರಾಜಾತಿಥ್ಯ ನೀಡಿದ ಜೈಲು ಸಿಬ್ಬಂದಿ ಅಮಾನತಾಗಿದ್ರು. ಜೈಲಲ್ಲಿ ರಾಜಾತಿಥ್ಯದ ಕುರಿತು ಸುಪ್ರೀಂ ಕೋರ್ಟ್ ಗರಂ. ಜಾಮೀನು ರದ್ದು ಮಾಡಲು ಸೂಕ್ತ ಕಾರಣ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ಗೆ 2024ರ ಡಿಸೆಂಬರ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತು. ಇದನ್ನ ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿ ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ತೀರ್ಪು ಸರಿಯಲ್ಲ ಅಂತ ತೀರ್ಪು ನೀಡಿತು. ಹೈಕೋರ್ಟ್ ನ್ಯಾಯಮೂರ್ತಿಗಳು ಜಾಮೀನು ನೀಡುವಾಗ ರಾಜಾತಿಥ್ಯ ನೀಡಿರೋದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ದರ್ಶನ್ ಎಂಬ ವ್ಯಕ್ತಿ ಸಾಮಾನ್ಯದವನಲ್ಲ. ಆತ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಆತನ ಜಾಮೀನು ರದ್ದು ಮಾಡಿ ಅಂತ ಆದೇಶ ನೀಡಿತು. ಜೊತೆಗೆ ಜೈಲಲ್ಲಿ ಆರೋಪಿಗೆ ಯಾವುದೇ ರಾಜಾತಿಥ್ಯ ಒದಗಿಸಬಾರದು ಅಂತ ಕಟ್ಟುನಿಟ್ಟಿನ ಸೂಚನೆ ನೀಡಿತು. ಒಂದು ವೇಳೆ ರಾಜಾತಿಥ್ಯ ನೀಡಿರೋದು ಗಮನಕ್ಕೆ ಬಂದ್ರೆ ಕಠಿಣ ಕ್ರಮ ಜರುಗಿಸಲಾಗುತ್ತೆ ಅಂತ ಖಡಕ್ ಎಚ್ಚರಿಕೆ ನೀಡಿತು. ಸುಪ್ರೀಂ ಕೋರ್ಟ್ ಎಚ್ಚರಿಕೆಯ ಬಳಿಕ ಪೊಲೀಸರಿಗೆ ಭಯ. ಬ್ಯಾರಕ್ ಸಿಬ್ಬಂದಿಗೆ ಬಾಡಿ ಓನ್ ಕ್ಯಾಮೆರಾ ಕಡ್ಡಾಯ. ದರ್ಶನ್ಗೆ ರಾಜಾತಿಥ್ಯ ನೀಡಿರೋದು ಗಮನಕ್ಕೆ ಬಂದ್ರೆ ಕಠಿಣ ಕ್ರಮದ ಎಚ್ಚರಿಕೆಯಿಂದ ಪೊಲೀಸರಿಗೆ ಸದ್ಯ ಭಯ ಶುರುವಾಗಿದೆ. ಏನೋ ಮಾಡೋಕ್ ಹೋಗಿ ಇನ್ನೇನೋ ಆದ್ರೆ ಕಷ್ಟ. ಆತನಿಗೆ ಸಹಾಯ ಮಾಡಲು ಹೋಗಿ ತಮ್ಮ ಕೆಲಸಕ್ಕೆ ಕುತ್ತು ಬರಲಿದೆ ಅನ್ನೋ ಆತಂಕ ಕಾಡ್ತಿದೆ. ಹೀಗಾಗಿ ದರ್ಶನ್ಗೆ ಜೈಲಲ್ಲಿ ಸಾಮಾನ್ಯ ಖೈದಿಗಳಿಗೆ ನೀಡೋ ಸೌಲಭ್ಯಗಳನ್ನ ನೀಡಲು ಸಹ ಜೈಲು ಸಿಬ್ಬಂದಿ ಹಿಂದೆ ಮುಂದೆ ನೋಡ್ತಿದ್ದಾರೆ. ಜೊತೆಗೆ ದರ್ಶನ್ ಇರೋ ಬ್ಯಾರಕ್ನ ಪ್ರತಿಯೊಂದು ಸಿಬ್ಬಂದಿಗೆ ಬಾಡಿ ಓರ್ನ್ ಕ್ಯಾಮೆರಾ ಕಡ್ಡಾಯವಾಗಿದೆ. ಅದರ ಪ್ರತಿಯೊಂದು ದೃಶ್ಯಗಳನ್ನ ಚೆಕ್ ಮಾಡಲಾಗ್ತಿದೆ. ಹೀಗಾಗಿ ದರ್ಶನ್ಗೆ ಯಾವುದೇ ವಿಶೇಷ ಸವಲತ್ತು ಸಿಗ್ತಿಲ್ಲ. ಜೈಲು ಕೈಪಿಡಿ ನಿಯಮ ಪಾಲಿಸಿದ್ರೂ ದರ್ಶನ್ಗಿಲ್ಲ ರಿಲೀಫ್. ಆರೋಗ್ಯ ಕಾರಣ ನೀಡಿದ್ರು ಭೂಪತಿಗಿಲ್ಲ ರಿಯಾಯಿತಿ. ಜೈಲಾಧಿಕಾರಿಗಳು ಜೈಲು ಕೈಪಿಡಿ ಪಾಲಿಸುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಜೈಲಾಧಿಕಾರಿಗಳು ಕೈಪಿಡಿಯ ನಿಯಮಗಳನ್ನ ಪಾಲಿಸಲು ಆರಂಭಿಸಿದ್ರೂ ದರ್ಶನ್ಗೆ ಸಿಗಲ್ಲ ರಿಲೀಫ್.
ಯಾಕಂದ್ರೆ ಜೈಲು ಕೈಪಿಡಿಯ ಪ್ರಕಾರ ವಾರದಲ್ಲಿ 5 ಜೊತೆ ಬಟ್ಟೆ ಬದಲಿಸಲು ಅವಕಾಶವಿದೆ. ಮನೆಯವರು ಬಂದಾಗ ಹೊಸ ಬಟ್ಟೆ ಪಡೆದುಕೊಳ್ಳಬಹುದು. ತಟ್ಟೆ, ಲೋಟ, ಚಾಪೆ, ಬೆಡ್ಶೀಟ್, ಸಣ್ಣ ದಿಂಬು ನೀಡ್ತಾರೆ. ಸೆಲ್ ಸುತ್ತ ನಿಗದಿತ ಸಮಯದಲ್ಲಿ ವಾಕಿಂಗ್ಗೆ ಅವಕಾಶ ಕೊಡ್ತಾರೆ. ಅದನ್ನ ಹೊರತುಪಡಿಸಿ ಬೇರೆಯ ಸೌಲಭ್ಯ ಇರಲ್ಲ. ಒಂದು ವೇಳೆ ದರ್ಶನ್ ಏನಾದರೂ ಬಾಲ ಬಿಚ್ಚಿದ್ರೆ ಬಂಧಿಖಾನೆಗಳ ಐಜಿಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ನ್ಯಾಯಾಲಯ ಅವಕಾಶ ಕೊಟ್ಟಿದ್ದು, ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿರೋ ಬೆನ್ನಲ್ಲೇ ಯಾಮಾರಿದ್ರೆ ಸಂಕಷ್ಟ, ಕಟ್ಟಿಟ್ಟ ಬುತ್ತಿ ಅನ್ನೋ ಪರಿಸ್ಥಿತಿ ಸೃಷ್ಟಿಸಿದೆ. ಒಟ್ನಲ್ಲಿ ದರ್ಶನ್ ತಾನೇ ಮಾಡಿಕೊಂಡಿರೋ ಸ್ವಯಂಕೃತ ಅಪರಾಧದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿರೋದ್ರಿಂದ ದರ್ಶನ್ಗೆ ಏಕಾಂಗಿತನ ಕಾಡಲು ಶುರುವಾಗಿದೆ. ಇದೇ ಕಾರಣಕ್ಕೆ ಸೆಷನ್ ಕೋರ್ಟ್ ನ್ಯಾಯಾಧೀಶರ ಎದುರು ನನಗೆ ವಿಷ ಕೊಡಿ ಸಾರ್ ಅಂತ ಅಲವತ್ತುಕೊಂಡಿದ್ದಾರೆ. ಆದರೆ ಕೋರ್ಟ್ ಇದಕ್ಕೆ ನಿರಾಕರಿಸಿದ್ದು ಮೂಲಭೂತ ಸೌಲಭ್ಯಗಳನ್ನು ಕೊಡುವಂತೆ ನಿರ್ದೇಶನ ನೀಡಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.